There is an African proverb that says, "The youth may walk faster, but it's the elder that knows the road." The Jesuits of St. Aloysius Institutions have known this for the past 143 years. Right from the early days, the Jesuits have made it their life's mission to walk with the youth. It is this journey for and with the youth that has made St. Aloysius Institutions a youthful edifice, elevating it like a shining star on the Edhia Hills of Mangalore. Come with me as I take you through this fascinating journey. The history of St. Aloysius Institutions goes back to 1878 with the dream of 9 Jesuits who landed in Mangalore at the prolonged request of the Mangaloreans to start an institution with quality higher education. St. Aloysius College was started 2 years later in 1880. 143 years later, we share our pride in our founders' achievements. The founders had a dream to give quality education to the Mangalore youth. This they did with tireless zeal, accompanying the youth in a lifelong journey of education, learning, and above all, commitment to the marginalized. ನನ್ನ ಹೆಸರು ಶೋಭಾ, ನನ್ನ ಗಂಡನ ಹೆಸರು ಗುರುದಾಸ್. ನಾನು ನನ್ನ ಗಂಡ 3 ಮಕ್ಕಳೊಟ್ಟಿಗೆ ನಮ್ಮ ಮನೆಯಲ್ಲಿ ಬಹಳ ಸಂತೋಷದಿಂದ ಇದ್ದೇವೆ. ನನ್ನ ಗಂಡ ಗ್ಯಾರೇಜ್ ಕೆಲಸ ಮಾಡ್ತಿದ್ದಾರೆ, ನಾನು ಬೀಡಿ ಕಟ್ತಾ ಇದ್ದೇನೆ. ನನ್ನ 3 ಮಕ್ಕಳು, ಇವಳು ಅಮೂಲ್ಯ, ಇವಳು ಅಮುಕ್ತ, ಇವಳು ಅಶ್ವಿನಿ. ನನ್ನ ದೊಡ್ಡ ಮಗಳು 6ನೇ ಕ್ಲಾಸ್ ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಇದು ನನಗೆ ಬಹಳ ಹೆಮ್ಮೆಯ ವಿಷಯ. ನನ್ನ 2 ಮಕ್ಕಳಿಗೂ ಸಹ ಈ ಶಾಲೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಅದು ಸಹ ನಮ್ಗೆ ಒಂದು ಸಮವಸ್ತ್ರ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ನನ್ನ 3 ಮಕ್ಕಳಿಗೆ ಈ ಸ್ಕೂಲಲ್ಲಿ ಫ್ರೀ ಆಗಿ ಸಮವಸ್ತ್ರ, ಶೂಸ್ ಎಲ್ಲ ಫ್ರೀ ಆಗಿ ಕೊಡ್ತಾನೆ ಇದ್ದಾರೆ. ಮತ್ತೆ ಎಲ್ಲ ಶಾಲೆಯಲ್ಲೂ ಸ್ಕೂಲ್ ಫೀಸ್ ತಗೊಳ್ತಾನೆ ಇದ್ರು. ಈ ಸ್ಕೂಲಲ್ಲಿ ನನ್ನ 3 ಮಕ್ಕಳು ಒಂದು ಫೈಸನ್ ಇಷ್ಟ ತನಕ ತಗೊಳ್ಳಿದ್ರು. ಇದು ನನಗೆ ಹೆಮ್ಮೆ ವಿಷಯ. ನನ್ನ ವಿದ್ಯಾಭ್ಯಾಸ 10ನೇ ತರಗತಿ, ನನ್ನ ಗಂಡನ ವಿದ್ಯಾಭ್ಯಾಸ 7ನೇ ತರಗತಿ. ಆದ್ರೂ ನನ್ನದು ಮತ್ತು ನನ್ನ ಗಂಡನದು ಆಶೆ ಅಂದ್ರೆ ಮಕ್ಕಳು ಇದೇ ಶಾಲೆಯಲ್ಲಿ ಕಲಿತು ಈ ವಿದ್ಯಾಸಂಸ್ಥೆಯು ನನ್ನ ಈ 3 ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತದೆ ಅಂತ ನಾನು ಭರವಸೆಯಲ್ಲಿ ಇದ್ದೇನೆ. Among the many credible milestones of the college, one can never forget how Jesuits have impacted the lives of scores of men and women. ನಾನು ಕಾಲೇಜಿನಲ್ಲಿ ಸೀಟು ಸಿಕ್ಕ ಖುಷಿಯಲ್ಲಿ ಮೊದಲ ದಿವಸ ಕಾಲೇಜಿಗೆ ಬಂದಾಗ ಎಲ್ಲವೂ ಕೂಡ ಅಪರಿಚಿತವಾದಂಥ ಲೋಕ ಇದು. ಮರು ದಿವಸ ಬರುವಾಗ ನಾನು ಟಿಫಿನ್ ತಗೊಂಡು ಬಂದೆ. ಯಾಕಂದ್ರೆ ಮಧ್ಯಾಹ್ನದ ಊಟಕ್ಕೂ ಕೂಡ ಹೋಟೆಲಿಗೆ ಹೋಗಿ ಊಟ ಮಾಡುವಷ್ಟು ಅನುಕೂಲವಂತ ಸ್ಥಿತಿವಂತ ಮನೆ ಅಲ್ಲ ನಮ್ದು. ಟಿಫಿನ್ ತೆಗೆದುಕೊಂಡು ಬಂದು ಇಲ್ಲೇ ನಮ್ಮ ಕಾಲೇಜಿನ ಪಕ್ಕದಲ್ಲಿ ಆವಾಗ ಒಂದು ಬ್ಯಾಂಕ್ ಇತ್ತು, ಅದರ ಹಿಂಭಾಗದಲ್ಲಿ ಕ್ಯಾಂಟೀನ್ ಇತ್ತು. ಯಶವಂತ್ ಎನ್ನುವರು ಆ ಕ್ಯಾಂಟೀನ್ ನಡೆಸ್ತಾ ಇದ್ರು. ಅಲ್ಲೊಂದು ದೊಡ್ಡ ಟೇಬಲ್, ಆ ಟೇಬಲ್ ಅಲ್ಲಿ ನಾನು ನನ್ನ ಟಿಫಿನ್ ಬಾಕ್ಸ್ ಅನ್ನ ಬೆಳಿಗ್ಗೆ ಬಂದವನ ಇಟ್ಟು ನೇರ ಕ್ಲಾಸಿಗೆ ಬಂತು. ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು. 2-3 ವಾರ ಆಗುವಾಗ ಒಂದು ಘಟನೆ ಸಂಭವಿಸಿತು. ಮಳೆಗಾಲದ ಹೊತ್ತದು. ನಾನು ಮಧ್ಯಾಹ್ನ 1 ಗಂಟೆಗೆ ಕ್ಲಾಸ್ ಬಿಡ್ತು. ನಾನು ಊಟ ಮಾಡ್ಲಿಕ್ಕೆ ಅಂತ ಕ್ಯಾಂಟೀನಿಗೆ ಹೋಗ್ತೀನಿ. ನನ್ನ ಟಿಫಿನ್ ಬಹಳ ಹಗುರವಾಗಿದೆ. ಯಾಕೆ ಅಂತ ತೆಗೆದು ನೋಡ್ತೀನಿ, ಟಿಫಿನ್ ಒಳಗಡೆ ಏನಿಲ್ಲ. ಇಡ್ಲಿ ಮತ್ತು ಕೋಳಿ ಸಾರು ಎರಡನ್ನೂ ಕೂಡ ಒಂದು 3-4 ಪೀಸ್ ಏನೋ ಇಟ್ಬಿಟ್ಟು ಟಿಫಿನ್ ಅಲ್ಲಿ ನಂಗೆ ಕೊಟ್ಟು ಕಳಿಸಿದ್ರು. ಅದ್ರ ಹೋಗಿ ನೋಡ್ತೀನಿ, ನನಗೆ ಭ್ರಮ ನಿರಸನ ಆಯ್ತು. ಮೂಳೆಯೂ ಇಲ್ಲ. ನಾನು ತುಂಬಾ ದುಃಖಿತನಾದೆ. ಯಾಕಂದ್ರೆ ಹಸಿವು ಆ ಪ್ರಮಾಣದಲ್ಲಿ ನನ್ನನ್ನು ಸುಡ್ತಾ ಇತ್ತು. ಕಿಸೇಲೇನೋ 75 ಪೈಸೆ ಇತ್ತು. ಅದನ್ನು ಅಲ್ಲೇ ಕ್ಯಾಂಟೀನ್ಗೆ ಕೊಟ್ಟು ಒಂದು ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನುವುದು ಏನೋ ದೊಡ್ಡ ವಿಷಯ ಏನಾಗಿರ್ಲಿಲ್ಲ. ಆದ್ರೆ ಅದನ್ನು ತಿಂದ್ರೆ ಆಮೇಲೆ ನಾನು ಸುಮಾರು ಒಂದು 15-20 ಕಿಲೋಮೀಟರ್ ನಾನು ಪಾದಯಾತ್ರೆ ಮಾಡ್ಬೇಕು. ಯಾಕಂದ್ರೆ ಬಸ್ಸಿಗೆ ಆಗಿಟ್ಟಂತಹ ದುಡ್ಡು. ಆಗ ಇಲ್ಲೊಬ್ರು ವೈಸ್ ಪ್ರಿನ್ಸಿಪಲ್ ಇದ್ರು, ಫಾದರ್ ಲಾರೆನ್ಸ್ ಕ್ಯಾಸ್ಟ್ಲಿನೋ. ನಾನು ಅವರನ್ನ ಹೋಗಿ ಭೇಟಿ ಮಾಡಿ ನನ್ನ ಕಷ್ಟ ನಿವೇದಿಸಿಕೊಂಡೆ. ಅವ್ರ ಜೊತೆಗೆ ಕನ್ನಡ ಮಾತಾಡೋದು ಬಹಳ ಕಷ್ಟ. ಅವರು ಎಂಟರ್ಟೈನೇ ಮಾಡ್ತಿರ್ಲಿಲ್ಲ. ನನಗೇನೋ ಗೊತ್ತಿದ್ದ ಹರುಕು ಮುರುಕು ಕನ್ನಡ ಇಂಗ್ಲಿಷ್ ಅಲ್ಲಿ ನಾನು ನನ್ನ ಕಷ್ಟವನ್ನು ನಿವೇದಿಸಿಕೊಂಡ್ರೆ ಅವರು ಎಷ್ಟು
ಎಷ್ಟು ಕರಗಿ ಬಿಟ್ರಂದ್ರೆ ಒಂದು ಕಾಠಿಣ್ಯದ ಮೂರ್ತಿ ನನ್ನ ಕಥೆಗೆ ಕರಗಿ ನೀರಾಗಿ ಒಂದು ಅಪ್ಲಿಕೇಶನ್ ತಗೊಂಡು ಆ ಅಪ್ಲಿಕೇಶನ್ ನಾನು ಫಿಲ್ ಮಾಡೋದಕ್ಕಿಂತ ಮೊದಲೇ ಸಿಗ್ನೇಚರ್ ಹಾಕಿ ಅದನ್ನ ನನ್ನ ಕೈಗೆ ಕೊಟ್ಟು ಇದನ್ನು ತುಂಬಿ ಅಲ್ಲಿ ಕ್ಯಾಂಟೀನ್ ಯಶವಂತನಿಗೆ ಕೊಡು ಅಂತ ಹೇಳಿ ಅಲ್ಲಿಂದಲೇ ಇಂಟರ್ಕಾಮ್ ತೆಗೆದು ಯಶವಂತ್ ಅವರಿಗೆ ಫೋನ್ ಮಾಡಿ ಹುಡುಗ ಒಬ್ಬ ಬರ್ತಾ ಇದ್ದಾನೆ, ಅವನಿಗೆ ನೀನು ಊಟ ಕೊಡ್ಬೇಕು, ದುಡ್ಡು ತಗೊಳ್ಬೇಡ, ಮತ್ತೆ ಯಾವತ್ತೂ ಕೂಡ ಅವನಿಗೆ ಫ್ರೀನೇ ನಮ್ಮ ಮಿಡ್ ಡೇ ಮೀಲ್ ಸ್ಕೀಮ್ ನಲ್ಲಿ ಅಂತ ಹೇಳಿ ಫೋನ್ ಇಟ್ರು. ಮರು ದಿವಸದಿಂದ ನನಗೆ ಊಟದ ಬಗ್ಗೆ ಚಿಂತೆಯೇ ಇಲ್ಲದಂತೆ ಈ ಕಾಲೇಜು ಒಂದಲ್ಲ ಎರಡಲ್ಲ ಮೂರಲ್ಲ ಒಟ್ಟು 5 ವರ್ಷಗಳ ಕಾಲ ನನ್ನನ್ನು ಸಾಕಿ ಸಲಹಿದೆ. ವಿದ್ಯೆಯನ್ನೂ ಕೊಟ್ಟು ಹೊಟ್ಟೆಗೆ ಅನ್ನವನ್ನೂ ಕೊಟ್ಟು ಒಂದರ್ಥದಲ್ಲಿ ಅಮ್ಮ ಅಲ್ಲ ಅಮ್ಮನಿಗಿಂತ ಒಂದು ದೊಡ್ಡ ಸ್ಥಾನವನ್ನ ನನ್ನ ಬದುಕಿನಲ್ಲಿ ನಿರ್ವಹಿಸಿದಿದ್ರೆ ಅದು ಸಂತ ಅಲೋಷಿಯಸ್ ಕಾಲೇಜ್. ನಾನೊಂದು ಮೀನುಗಾರ ಸಮಾಜದಲ್ಲಿ ಹುಟ್ಟಿ ಬೆಳೆದವ. ಮಂಗಳೂರಿನ ಸಮೀಪದ ಉಚ್ಚಿಲ ಎನ್ನುವಂತ ಒಂದು ಗ್ರಾಮ ನಮ್ಮೂರು. ಆ ಗ್ರಾಮದಲ್ಲಿ 1840ವರೆಗೆ ಯಾರಿಗೂ ವಿದ್ಯೆ ಸಿಕ್ಕಿರ್ಲಿಲ್ಲ. 1840ರಲ್ಲಿ ನನ್ನ ಪಿಜ್ಜನವರು ಪ್ರಪ್ರಥಮ ವ್ಯಕ್ತಿಯಾಗಿ ಆ ಊರಿನಿಂದಲೂ ಮತ್ತು ನಮ್ಮ ಸಮಾಜದಿಂದಲೂ, ನಮ್ದು ಬೋವಿ ಸಮಾಜ ಅಂತೇಳಿ, ಆ ಬೋವಿ ಸಮಾಜದಿಂದ ವಿದ್ಯಾಭ್ಯಾಸವನ್ನು ಪಡೆಯಲಿಕ್ಕೋಸ್ಕರ ತನ್ನ ಮನೆಯಿಂದ ಸುಮಾರು 5-6 ಕಿಲೋಮೀಟರ್ ದೂರ ಮಂಗಳೂರಿಗೆ ನಡೆದುಕೊಂಡು ಬಂದು ಮಂಗಳೂರಿನ BM ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದು 10ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಪಡೆದು ಅವರು ಮುಂದಕ್ಕೆ ಮಂಗಳೂರಿನ ಕೋರ್ಟ್ ಅಲ್ಲಿ ನ್ಯಾಯಾಲಯದಲ್ಲಿ ಗುಮಾಸ್ತನಾಗಿ ಕೆಲಸಕ್ಕೆ ಸೇರಿದ್ರು. ಅವರಿಗೆ 7 ಜನ ಗಂಡು ಮಕ್ಕಳಿದ್ರು. ಆ 7 ಜನ ಗಂಡು ಮಕ್ಕಳು ಅಲ್ಲಿ ಮೊದಲ 4 ಮಂದಿ ಕಲಿಯುವಾಗ ಮಂಗಳೂರಿನಲ್ಲಿ ಕಾಲೇಜ್ ಆರಂಭ ಆಗಿರ್ಲಿಲ್ಲ. ಅದರಿಂದ ಅವರೆಲ್ಲ ವಿದ್ಯಾಭ್ಯಾಸಕ್ಕಾಗಿ ಆಗ ಇಲ್ಲಿಂದ ಮದ್ರಾಸಿಗೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದ್ರು. ಅದರಲ್ಲಿ ಕೊನೆಯ 3 ಕಲಿಯುವಾಗ ಎಲೋಷಿಯಸ್ ಕಾಲೇಜ್ ಆರಂಭ ಆಗಿದೆ. ಅದು ಬಹುಶಃ ಒಂದು ಫ್ಯಾಮಿಲಿ 100% ಎಜುಕೇಟ್ ಆದಂತ ಅಥವಾ ಗ್ರಾಜುಯೇಟ್ ಆದಂತ ಒಂದು ಫ್ಯಾಮಿಲಿ. ಇವರೆಲ್ಲರಿಗೆ ಎಜುಕೇಶನ್ ವಿದ್ಯಾಭ್ಯಾಸ ಸಿಕ್ಕಿದ್ದು ಸೇಂಟ್ ಅಲೋಷಿಯಸ್ ಕಾಲೇಜಿನಿಂದಾಗಿ. ಉಳಿದವರಿಗೂ ಆ ಒಂದು ಆಶೆ ಹುಟ್ಟಿತ್ತು, ನಮ್ಮ ಕಲಿಬೇಕು, ನಾವು ಕಲಿಬೇಕು, ನಮ್ಗೊಂದು ಶಾಲೆ ಬೇಕು ಅನ್ನುವಂತ ಒಂದು ಅಭಿಲಾಷೆ ಹುಟ್ಟಿದ್ರಿಂದ ಇದೇ ತಂದೆ ಮತ್ತೆ ಮಕ್ಕಳು ಕೂಡಿಕೊಂಡು ಅವರು ಉಚ್ಚಿಲದಲ್ಲಿ 1918ನೇ ಇಸವಿಯಲ್ಲಿ ಆ ಭಾಗದ ಅಂದ್ರೆ ಮಂಗಳೂರಿನ ದಕ್ಷಿಣ ಭಾಗದ ಪ್ರಪ್ರಥಮ ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿದ್ರು. ಉಚ್ಚಿಲ ಬೋವಿ ಹೈಯರ್ ಎಲಿಮೆಂಟರಿ ಶಾಲೆ ಎನ್ನುವ ಹೆಸರಿನಲ್ಲಿ 1918ರಲ್ಲಿ ಆರಂಭವಾದಂತಹ ಆ ಶಾಲೆಯಲ್ಲಿ ಇವರೆಲ್ಲ ಒಂದು ದೊಡ್ಡ ಹುದ್ದೆಗೆ ಹೋದಂತ ಕಾರಣ, ಅದಕ್ಕೆ ಈ ಎಲೋಷಿಯಸ್ ಕಾಲೇಜ್ ಎನ್ನುವಂತ ಒಂದು ಕಾರಣದಿಂದ ಈ ನಮ್ಮ ಊರಿನ ಎಲ್ಲ ಮಕ್ಕಳಿಗಾಗ ಒಂದು ಕಲಿಬೇಕೆನ್ನುವಂತ ಒಂದು ಹುಮ್ಮಸ್ಸು ಹುಟ್ಟಿ ಅವರೆಲ್ಲ ಕಲಿತು ಜೀವನದಲ್ಲಿ ಮೇಲೆ ಬರುವಂತ. ಎಲೋಷಿಯಸ್ ಕಾಲೇಜ್ ನಲ್ಲಿ ಇವರಿಗೆ ಸಿಕ್ಕಿದಂತ ಒಂದು ವಿದ್ಯಾಭ್ಯಾಸ ಅದು ಎಷ್ಟೊಂದು ಪ್ರಭಾವಿತವಾಗಿತ್ತು ಅಂದ್ರೆ ಅದನ್ನು ನನಗೆ ಆ 3ರಲ್ಲಿ ನನಗೆ ಪರಿಚಯ ಆದವರು ಕರುಣಾಪುರ ಮಾತ್ರ. ನಾನು ಹುಟ್ಟಿದಾಗ ಬದುಕಿದ್ದವರು ಅವರೊಬ್ಬರು. ಅವರು ನನಗೆ ಅದನ್ನೆಲ್ಲ ಹೇಳ್ತಿರು ಎಲೋಷಿಯಸ್ ಕಾಲೇಜಿನ ಬಗ್ಗೆ. ಈ ಎಲೋಷಿಯಸ್ ಕಾಲೇಜಿನ ಪ್ರಭಾವದಿಂದಾಗಿ ಸೋಮೇಶ್ವರ ಉಚ್ಚಿಲ ಗ್ರಾಮದ ಎಲ್ಲ ಮಕ್ಕಳು ವಿದ್ಯೆ ಕಲಿಯುವಂತಾಯ್ತು. ಅವರೆಲ್ಲ ಆ ಬೋವಿ ಶಾಲೆಯಲ್ಲಿ ಕಲಿತು ಮುಂದಕ್ಕೆ ಹೈಸ್ಕೂಲ್ಗೆ ಆನಂದಾಶ್ರಮ ಶಾಲೆಗೆ ಅಥವಾ ಮಂಗಳೂರಿಗೆ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ಗೆಲ್ಲ ಬಂದು ಕಲಿತು ವಿದ್ಯಾಭ್ಯಾಸವನ್ನು ಪಡೆದಿರೋ ಪರಿಣಾಮವಾಗಿ ನಮ್ಮ ಊರಿನಲ್ಲಿ ಉಚ್ಚಿಲ ಗ್ರಾಮದಲ್ಲಿ ಈ ಬೋವಿ ಸಮಾಜದವರು ಇವತ್ತು ಬಹುಶಃ ನಮ್ಮ ಜಿಲ್ಲೆಗೆ ಪ್ರಪ್ರಥಮವಾದ 100% ವಿದ್ಯಾಭ್ಯಾಸವನ್ನು ಪಡೆದಂತ ಒಂದು ಸಮಾಜವಾಗಿ ಬೆಳೆಯಲಿಕ್ಕೆ ಎಲೋಷಿಯಸ್ ಕಾಲೇಜ್ ಕಾರಣ ಆಯ್ತು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. Today, St. Aloysius institutions house over 15,000 students on several campuses. The growth from 140 students to the present numbers has been quite a success story. But the real success story can never be better narrated than the purposeful insights of the young minds, many of whom strongly feel that they can face the future because St. Aloysius has taught them to wade through the present. ಒಂಥರ ಸಾಗರ ಇದ್ದಾಗೆ, ಅದು ಎಲ್ಲಿಂದ ಹೆಕ್ಕಿ ಹೆಕ್ಕಿ ಹೆಕ್ಕಿ
ಮುತ್ತುಗಳನ್ನು ಇಲ್ಲಿ ಜೋಡಿಸಿಟ್ಟಿರ್ತಾರೆ. ತುಂಬ ಆಪರ್ಚುನಿಟೀಸ್ ಇದೆ, ನಾವು ಆಯ್ಕೆ ಮಾಡ್ಕೊಳ್ಬೇಕು ಯಾವುದಕ್ಕೆ ಹೋಗಬೇಕು ಅನ್ನೋದು. ನಾನು ಕ್ಲಾಸಲ್ಲಿ ಕೂತ್ಕೊಂಡಿದ್ದೆ, ಆಚೆ ಈಚೆ ನೋಡ್ತಾ ಪಾಠ ಕೇಳ್ತಿರ್ಲಿಲ್ಲ, ಇದು ಕಂಟಿನ್ಯೂಸ್ ಆಗಿ ಪಾಠ ಕೇಳ್ತಿರ್ಲಿಲ್ಲ. ಹಾಗೆ ಒಂದಿನ ಒಬ್ಬರು ಸರ್ಗೆ ಸಿಟ್ಟು ಬಂದ್ಬಿಟ್ಟು ಕ್ಲಾಸಿಂದ ಹೊರಗಡೆ ಕಳಿಸ್ಬಿಟ್ರು, 1 hour ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಅಂತ. ನಂದು ರಜೆ ಹಾಕಿ ಅಟೆಂಡೆನ್ಸ್ ಲಿಸ್ಟ್ ಕೂಡ ಶಾರ್ಟೇಜಿಗೆ ಬಿದ್ದಿತ್ತು. ಸೊ ಏನು ಮಾಡೋದು ಅಂತ ಕಾಲೇಜ್ ಕ್ಯಾಂಪಸಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಸಂತ ಅಲೋಷಿಯಸ್ಸು ನಾಟಕ ಸಂಘ ಒಂದು ವರ್ಕ್ಶಾಪ್ ಮಾಡ್ತಿದೆ, 3 ರಿಂದ 4 ಗಂಟೆವರೆಗೆ, 1 ಗಂಟೆ ವರ್ಕ್ಶಾಪ್, ಇಷ್ಟ ಇದ್ದವರು ಬರ್ಬೋದು ಅಂತ ಇತ್ತು. ಸೊ ಹಾಗೆ ನಾವು ಅದಕ್ಕೆ ಹೋದದ್ದು ರೀಸನ್ ಇಷ್ಟೇ ಇತ್ತು, 1 hour ಕಾಲೇಜಲ್ಲೇ ಕಳಿಬೇಕಿತ್ತು, ಅಟೆಂಡೆನ್ಸ್ ಸಿಗುತ್ತೆ ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಹೋದದ್ದು. ಆದರೆ ಅಲ್ಲಿ ಆ ಒಂದು ಹೆಜ್ಜೆ ನಾನು ಏನು ತಗೊಂಡೆ, 1 hour ನಾನು ಅಲ್ಲಿ ಹೋಗ್ತೀನಿ ನೋಡ್ತೀನಿ ಅನ್ನೋ ಒಂದು ಡಿಸಿಷನ್ ಏನು ಮಾಡಿದೆ, ಅದು ನನ್ನ ಆ್ಯಕ್ಚುಲ್ ಒಂದು ಪರ್ಸ್ಪೆಕ್ಟಿವನ್ನೇ ಚೇಂಜ್ ಮಾಡ್ತು. ಸೊ ಅಲ್ಲಿ 1 hour ನಾನು ಅಲ್ಲಿ ಕಳೆದೆ. ಅವರು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನ ಭವ್ಯ ಶೆಟ್ಟಿ ಹಾಗೂ ಅವರ ತಂಡದವರು, ಜರ್ನಿ ಥಿಯೇಟರ್ ಗ್ರೂಪ್ ಮಂಗಳೂರು, ಇವರು ಆಯೋಜಿಸಿದ್ದ ಒಂದು ವರ್ಕ್ಶಾಪ್ ನಮ್ಮ ಕಾಲೇಜಲ್ಲಿ. ಸೊ ಅಲ್ಲಿಗೆ ಹೋದ ನಂತರ ಒಂದಷ್ಟು ಜನದ ಪರಿಚಯ ಆಯಿತು. ನನ್ನಲ್ಲೊಳಗೆ ಒಂದು ನಟಿ ಇದ್ದಾಳೆ ಅಂತ ಅವತ್ತು ನನಗೆ ಗೊತ್ತಾಗಿತ್ತು. ಸೊ ಅದರ ನಂತರ ವಾಪಸ್ ಫಾದರ್ ಹೇಳಿದರು, ಅದಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀನು ಹೋಗು. ಸೊ ಐ ವಾಸ್ ಅ ಪಾರ್ಟ್ ಆಫ್ NCC ಅಸೋಸಿಯೇಷನ್ ಆ್ಯಸ್ ವೆಲ್ ಆ್ಯಸ್ ಡ್ರಾಮ್ಯಾಟಿಕ್ ಅಸೋಸಿಯೇಷನ್. ಈ ಚಾನ್ಸ್ ಯಾವ ಸ್ಟೂಡೆಂಟಿಗೂ ಸಿಕ್ಕಲಿಲ್ಲ, 2 ಅಸೋಸಿಯೇಷನಲ್ಲಿ ಇರುವ. ಅಲ್ಲಿ ತುಂಬ ಕಲಿತೆ. ಅಂದರೆ ಈ ಕಾಲೇಜ್ ನನಗೆ ಏನು ಮಾಡಿದೆ ಅಂತಂದರೆ, ತುಂಬ ಜನರನ್ನು ನನ್ನ ಹತ್ರ ಕಳಿಸ್ಕೊಟ್ಟಿದೆ. ಅಂದರೆ ನಾನು ಈ ವರ್ಕ್ಶಾಪ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಒಂದಷ್ಟು ಜನರನ್ನು ಮೀಟ್ ಮಾಡಿದೆ. ಅದೊಂದಷ್ಟು ಜನನ ಮೀಟ್ ಮಾಡುವಾಗ ನಮ್ಮಲ್ಲಿರುವ ಒಂದು ಮನಸ್ಥಿತಿ ಅನ್ನೋದು ಚೇಂಜ್ ಮಾಡುತ್ತೆ. ಇದೆಲ್ಲ ನನ್ನೊಳಗಿತ್ತು ಅಂತ ಗೊತ್ತಾಗಿದ್ದು ನನಗೆ 2017 ನಂತರ. ನಾನು ಹಾಡಬಲ್ಲೆ, ನಾನು ಒಂದು ನಾಟಕದಲ್ಲಿ ನಟಿಸಬಲ್ಲೆ, ನಾನೊಂದು NCCಯಲ್ಲಿ ಡೆಲ್ಲಿ ತನಕ ಹೋಗಬಲ್ಲೆ. ಆ ಟ್ಯಾಲೆಂಟ್ ನನ್ನ ಹತ್ರ ಇದೆ, ಆ ಕೆಪಾಸಿಟಿ ನನ್ನ ಹತ್ರ ಇದೆ, ಆ ಪೊಟೆನ್ಷಿಯಲ್ ನನ್ನ ಹತ್ರ ಇದೆ ಅಂತ ಹೇಳಿಕೊಟ್ಟಿದ್ದು ಅಲೋಷಿಯಸ್ ಕಾಲೇಜ್. ಎಲ್ಲದಕ್ಕೂ ಕೃತಜ್ಞತೆ ನಾನು ಅಲೋಷಿಯಸ್ ಕಾಲೇಜಿಗೆ. ಭಕ್ತರಿಗೆ ಬೇಡಿದ್ದ ಕೊಟ್ಟವಳೆ, ಗೆಜ್ಜೆ ಕಾಲಿನ ಮಗನ ಬಂಡಿ ಹುಡುಗಿಟ್ಟವಳೆ, ಕಲ್ಲಿನ ಎದೆಯೊಳಗೆ ಹುಲ್ಲ ಚಿಗಿರಿಸಿದವಳೆ, ಬೇಲಿಯ ಮುಳ್ಳಿಗೆ ನೀಲಿ ಹೂ ಕೊಟ್ಟವಳೆ, ಬೆಣ್ಣೆ ಸುಣ್ಣದ ಗುರುತ ಕಾಣಿಸಿ ಕೊಟ್ಟವಳೆ, ಸುಣ್ಣದ ನೀರಾಗ ಜೀವ ಕೊಟ್ಟವಳೆ, ಸಾವಿರದ ಶರಣವ್ವ ಕರಿಮಾಯೆ ತಾಯ್ ITIಯಲ್ಲಿ ಕಲಿಯುವುದು ಎಂಬುದು ಈಗಿನ ಕಾಲದ ಜನರಿಗೆ ತುಂಬ ಕೀಳಾಗಿ ಅನುಭವ ಬರ್ತದೆ. ಯಾಕೆಂದರೆ ಅಲ್ಲಿ SLC ಫೈಲ್ ಆದವರು ಹಾಗೆ ಹೀಗೆ ಅದರಲ್ಲಿ ಎಂತನ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಅನುಭವ ಉಂಟು. ಆದರೆ ನಮ್ಮ ITIಯಲ್ಲಿ ಕಲಿತ ನನ್ನ ಅಣ್ಣ ಅವರು ಅದೇ ITIಯಲ್ಲಿ ಕಲಿತು ಈಗ ಕಾರ್ನಿವಲ್ USA ಶಿಪ್ಪಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೊಂದು ನನಗೆ ಹೆಮ್ಮೆ. ಅವರ ಪ್ರೇರಣೆಯಿಂದ ನಾನು ಈ ITIಗೆ ಸೇರಿ ಈ ITIಯಲ್ಲಿ ತುಂಬ ಕಲಿತೆ. ಒಳ್ಳೆಯ ಮೌಲ್ಯಗಳನ್ನು ಸಮಾಜಕ್ಕೆ ಹೇಗೆ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಅದೆಲ್ಲ ಒಳ್ಳೆಯದಾಗಿ ಕಲಿಸಿಕೊಡ್ತಾರೆ ಈ ITIಯಲ್ಲಿ. St. Aloysius has celebrated centenary and post-centenary silver jubilees, and the college is now on the cusp of attaining even greater heights. Well, I think ever since the Jesuits came into Mangalore 140 years ago, they have been involving in this field of education, especially targeting the youth, because they have seen that accompanying the youth makes a big difference to society itself, and society can be transformed through the youth. Even today, the Jesuits are doing this similar kind of work with the youth, trying to understand them in their context. Accompanying the youth would mean understanding their context and getting into their lives and helping them. Like for instance, we have got the allurement of the glamorous life that is there today in this world, but then youth are also motivated. It's nice to see youth motivated towards service, wanting to do something for society, and for us to give them the kind of direction that we are doing here as Jesuits really gives us a great sense of fulfillment. ತುಡರೆ ಪತ್ತಗ ದೀಪ ಪೊತ್ತಗ, ತುಡರೆ ಪತ್ತಗ ದೀಪ ಪೊತ್ತಗ, ಒಟ್ಟು ಗೊಂತುಗ ಬೊಲ್ಪು ದೋಜಗ.
నలిపులే నమల నలిపుగా దీప నలికెలా నమల నలిపుగా దీప నలికెలా The youth is the best gift of God, says an old Upanishad. St. Aloysius has shown commitment in nurturing this gift of God. However, the institution knows that the work is only half done. There are miles to go before it can sleep. In fact, it can never sleep, because accompanying the youth is a lifelong mission. So here is a wishing to this lifelong journey of love. May their tribes increase.